ನಮ್ಮ ರಾಮಾಯಣದಲ್ಲಿ ಬರೋಂಥ ಪಾತ್ರಗಳು ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಎಲ್ಲರೂ ಓಡಾಡಿರುವಂಥ ಜಾಗದಲ್ಲಿ ನಾವಿದ್ದೀವಿ. ವೆಲ್ಕಮ್ ಟು ರಾಮೇಶ್ವರ. ನಾವು ರಾಮೇಶ್ವರಮ್ಮು, ಮಧುರೈ ಮತ್ತು ಧನುಷ್ಕೋಡಿ ಇಷ್ಟು ಸೇರಿ 3 days 4 night ಸ್ಟೇ ಮಾಡಿ ಎಲ್ಲಾದರೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ನಮ್ಮದು ಪ್ರೀವಿಯಸ್ ವಿಡಿಯೋ ಮಧುರೈದು, ಅಲ್ಲಿ ಎಕ್ಸ್ಪ್ಲೋರ್ ಮಾಡಿರುವಂಥ ಪ್ಲೇಸಸ್ದು ವಿಡಿಯೋನ ನಾವು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀವಿ ಲಿಂಕ್ನ. ಸೊ ಅದು ಕೂಡ ಚೆಕ್ ಮಾಡಿ. ಈ ವಿಡಿಯೋ ಆದಮೇಲೆ ಇಲ್ಲಿ ರಾಮೇಶ್ವರಮಲ್ಲಿ ಯಾವ ಪ್ಲೇಸಸ್ನ ನೋಡಬಹುದು. ರಾಮನಾಥ ಸ್ವಾಮಿ ಇರ್ಬೋದು, ತುಂಬ ಪ್ಲೇಸಸ್ ಇದೆ. ಅಗ್ನಿ ತೀರ್ಥಮು, ರಾಮತೀರ್ಥಮ್ ಅಂತ ತುಂಬಾ ಇದೆ. ಸೊ ಎಲ್ಲದು ಪ್ಲೇಸಸ್ಸು ಯಾವ್ಯಾವನ್ನ ನಾವು ಕವರ್ ಮಾಡ್ತೀವಿ, ಎಲ್ಲಿ ಸ್ಟೇ ಮಾಡ್ತೀವಿ, ಪ್ರೈಸ್ ಎಷ್ಟಾಗುತ್ತೆ, ಬಜೆಟ್ ಎಷ್ಟಾಗುತ್ತೆ, ಆ್ಯಂಡ್ ಆಟೋ ಚಾರ್ಜಸ್ ಎಲ್ಲ ಎಷ್ಟು ಹೈರಿಂಗಿಗೆ ಕೇಳ್ತಾರೆ, ಸೊ ಎಲ್ಲೆಲ್ಲಿ ಫುಡ್ ಸಿಗುತ್ತೆ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀವಿ. ಮಧುರೈಯಿಂದ ರಾಮೇಶ್ವರಂಗೆ ನಾವು ಟ್ರೈನಲ್ಲಿ ಬಂದ್ವಿ, ನೋಡಿದ್ದೀರಾ ವಿಡಿಯೋಸ್ ಎಲ್ಲ. ರಾಮೇಶ್ವರಂ ರೈಲ್ವೆ ಸ್ಟೇಷನ್ನಿಂದ ಈ ಹೋಟೆಲ್ಗೆ 2 kilometer ಆಗುತ್ತೆ. ಸೊ ಆಟೋ ಎಲ್ಲ ಸಿಗುತ್ತೆ ನಿಮಗೆ ಬೇಕು ಅಂತಂದರೆ ಆಟೋದಲ್ಲಿ ಬರ್ಬೋದು. ನಾವು ಆಟೋದಲ್ಲಿ ಬಂದ್ವಿ. ಅರೌಂಡ್ 200-250 ಅಂತೆಲ್ಲ ಹೇಳಿದ್ರು. ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾರೆ. ಸೊ ನಾವು 200 rupees ಕೊಟ್ಟು ನಮ್ಮ ಹೋಟೆಲಿಗೆ ನಾವೀಗ ರೀಚ್ ಆಗಿದ್ದೀವಿ. ಆಮೇಲೆ ಈ ಹೋಟೆಲಲ್ಲಿ ಇವತ್ತು ನಾವು ಸ್ಟೇ ಆಗ್ತಿರೋದು. ರೂಮ್ ಎಲ್ಲ ನೋಡ್ಕೊಂಡು ಬಂದ್ವಿ. ಕೋಝಿಯಾಗಿ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿಂದ ದೇವಸ್ಥಾನ ಕೂಡ ಹತ್ತಿರ ಇದೆ, ಆರಾಮಾಗಿ ವಾಕೇಬಲ್ ಹೋಗ್ಬೋದು. ಸೊ ಇದು ಇವಾಗ ನಾವು ರೀಚ್ ಆಗಿರೋದು. ಇನ್ನು ನಮ್ಮ ಪ್ಲ್ಯಾನ್ ಏನು ಅಂತಂದರೆ ಇವತ್ತು ಇಲ್ಲೇ ಸ್ಟೇ ಆಗ್ತೀವಿ. ಇಲ್ಲಿಂದ ನಾವು ಫಸ್ಟು ಧನುಷ್ಕೋಡಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಾವು ರಾಮೇಶ್ವರಂಗೆ ನಾವು 10:30ಗೆ ರೀಚ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋದು ಲೇಟ್ ಆಗಿಬಿಡತ್ತೆ. 12:31ಗೆ ಬೆಳಗ್ಗೆ ಕ್ಲೋಸ್ ಆಗುತ್ತೆ. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿರೋದು ಆ್ಯಕ್ಚುಲಿ ಇವಾಗ ಧನುಷ್ಕೋಡಿಗೆ ಹೊಟ್ಟೋಗ್ಬಿಟ್ಟು ಇವತ್ತೆಲ್ಲ ಫುಲ್ ಧನುಷ್ಕೋಡಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಆ್ಯಂಡ್ ನಾಳೆ ಬೆಳಗ್ಗೆಯಿಂದ ದೇವಸ್ಥಾನ ದರ್ಶನ ಮಾಡ್ತೀವಿ. ಸೊ ಆ ವಿಡಿಯೋಸ್ ನೋಡ್ತೀರಾ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ರಾಮೇಶ್ವರಂ ಎಕ್ಸ್ಪ್ಲೋರ್ ಮಾಡೋವಂಥದ್ದನ್ನ ತೋರಿಸ್ತೀವಿ. ದೇವಸ್ಥಾನ ದರ್ಶನ ಇರ್ಬೋದು, ಸರೌಂಡಿಂಗ್ ಯಾವ್ದಾರ ಪ್ಲೇಸಸ್ಸು ಇವೆಲ್ಲ ತೋರಿಸ್ತೀವಿ. ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ನಿಮಗೆ ಧನುಷ್ಕೋಡಿ ವಿಡಿಯೋ ಸಿಗುತ್ತೆ. ಇವಾಗ ನಾವು ಸ್ಟ್ರಾಬೆರಿ ಗ್ರ್ಯಾಂಡ್ ಅನ್ನೋ ಒಂದು ಹೋಟೆಲಲ್ಲಿ ಇದ್ದೀವಿ. ನಾವು ಸ್ಟೇ ಮಾಡ್ತಿರೋದು ಇಲ್ಲೇನೆ. ಇಲ್ಲಿ 1800-2000 rupees ಆಗುತ್ತೆ ನೀವು ಸ್ಟೇ ಮಾಡೋಕ್ಕೆ. ರೂಮ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮಗೆ ತೋರಿಸ್ತೀನಿ. ಈಗ ಇರೋದಂಥದ್ದು ನನ್ನ ಲಾಬಿ ಏರಿಯಾ. ಮೇಲ್ಗಡೆ ಬನ್ನಿ, ಮೇಲ್ಗಡೆ ತೋರಿಸ್ತೀನಿ ರೂಮ್ ಯಾವ ಥರ ಇದೆ ಅಂತ. ಸೊ ಇದು ನಿಮ್ಮ ಕಪ್ಪಲ್ ಬಂದರೂ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬ್ಯಾಚುಲರ್ಸ್ ಬಂದ್ರೂ ನೀವು ಚೆನ್ನಾಗಿರುತ್ತೆ. ಇದನ್ನ ನಮಗೆ ಬೆಂಗಳೂರಲ್ಲಿ ನಮ್ಮ ನೈಬರ್ ಸಜೆಸ್ಟ್ ಮಾಡಿದರು. ರೈಲ್ವೆ ಸ್ಟೇಷನ್ನಿಂದ ಜಸ್ಟ್ 2 kilometers ಆಗುತ್ತೆ. ಹತ್ತಿರದಲ್ಲೆಲ್ಲ ನಿಮಗೆ ಊಟ ಹೋಟೆಲ್ಸ್ ಎಲ್ಲ ಇದೆ, ಅಂದರೆ ಊಟಕ್ಕೆ ತಿಂಡಿಗೆ ಅಂತೆಲ್ಲ ಹೇಳ್ತಾಯಿದ್ರು. ರೂಮ್ನ ಆಮೇಲೆ ಇನ್ಫ್ಯಾಕ್ಟ್ ನಾನು ನೋಡಬೇಕು, ನಮ್ಮ ಕೊಟ್ಟರೆ ಅಲಾಟ್ ಆಗಿರೋ ರೂಮ್ ಬೇರೆ ರೂಮ್ ನೋಡಿದೆ. ಬನ್ನಿ ಈಗ ರೂಮ್ನ ಯಾವ ಥರ ಇದೆ ತೋರಿಸ್ತೀನಿ. ಸೊ ಎಷ್ಟು ಫ್ಲೋರ್ಸ್ ಇದೆ ಇವರೇ ಟೋಟಲ್ಲು ಫ್ಲೋರ್ಸ್? ಸೊ G+3 ಅಂತೆ. ನಮ್ಮದು 3rd floor. 3rd floor. ಸೊ ನಮ್ಮದು 3rd floorಲ್ಲಿದೆ. ಬನ್ನಿ ನೋಡೋಣ. ಇವಾಗ ಬನ್ನಿ, ನಾನು ಕ್ವಿಕ್ಕಾಗಿ ಒಂದು ರೂಮ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇಲ್ಲಿ ಲಿಫ್ಟ್ ಪಕ್ಕನೇ ಇದೆ. ಸೊ ಒಂದು ಫ್ಲೋರಲ್ಲಿ 3+3 6 rooms ಬರುತ್ತೆ. ನಮ್ಮ ರೂಮ್ ಇದು. ಬನ್ನಿ ತೋರಿಸ್ತೀನಿ. ರೂಮ್ಸು ತುಂಬ ದೊಡ್ಡದಾಗಿಲ್ಲ, ಬಟ್ ಕೋಸಿಯಾಗಿ ಒಳ್ಳೆ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಕಡೆ AC ಇದೆ ಮತ್ತು ಈ ಕಡೆ TV ಇದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವು ರೂಮ್ಸ್ ಬುಕ್ ಮಾಡ್ಕೋಬೇಕಾದ್ರೆ ನೀವು ಪರ್ಟಿಕ್ಯುಲರಾಗಿ ಕೇಳಬೇಕಾಗಿರೋದು ಇಲ್ಲಿ AC ಇದೆಯಾ ಅಂತ. ಯಾಕಂದರೆ 33 ಡಿಗ್ರಿ ತೋರಿಸ್ತಾ ಇದೆ ಈಗ ಇದರಲ್ಲಿ ಕರೆಂಟ್ ಟೆಂಪ್ರೇಚರು ಎಲ್ಲ ವೆಬ್ಸೈಟ್ಸಲ್ಲೂ. ನೀವು ಮಾರ್ಚಲ್ಲಿ ಏನಾದ್ರು ಬಂದರೆ ಅಂತೂ ಇರೋಕ್ಕೆ ಆಗಲ್ಲ. ಈವನ್ ಹೊರಗಡೆಯಿಂದ ತುಂಬ ಶೆಕೆ ಇದೆ. ಸೊ ಹೈಲಿ ರೆಕಮೆಂಡೆಡ್ ಟು ಗೋ ಫಾರ್ AC ರೂಮ್ಸು. ಮತ್ತು ಎರಡನೇದು ಏನಂದರೆ ರೂಮ್ಸ್ ಕಡಿಮೆ ಇದೆಯಿಂದ ಬುಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಪರ್ಟಿಕ್ಯುಲರ್ ಯಾಕೆಂದರೆ ಬಿಸಿನೀರು, ನೀವೇನಾದ್ರು ಬೆಳಗ್ಗೆ ಚೆಕ್ಔಟ್ ಆಗ್ತೀರಾ ಅಂದರೆ ಬಿಸಿನೀರು ಇರಲ್ಲ ಕೆಲವು ಕಡೆ ಎಲ್ಲ. ಅವರು ನೀರನ್ನ ತೊಗೊಂಬಂದು ಬಿಸಿನೀರೆಲ್ಲ ಹಾಕ್ತೀವಿ ಈ ಥರದ್ದೆಲ್ಲ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾವು ಅದಕ್ಕೆ ಆ ಥರ ರೂಮ್ಸ್ಗೆ ಹೋಗಲಿಲ್ಲ. ಸೊ ಅದಕ್ಕೆ ನಾವು ಪೇ ಮಾಡಿರೋದು 1800 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಅಪ್ರಾಕ್ಸ್ 2000 rupees ಆಗುತ್ತೆ ಫರ್ ಕಪ್ಪಲ್. ಅಂದರೆ ಒಬ್ಬರಿಗೆ ಒಂದೊಂದು 1000 ರೂಪಾಯಿ ಹತ್ರ ಬೀಳುತ್ತೆ. ಕ್ವೀನ್ ಸೈಜ್ ಕಾಟ್ ಇದೆ, ಆಮೇಲೆ ಇಂಟರ್ಕಾಮ್ ಫೆಸಿಲಿಟಿ ಇದೆ, ಈ ಕಡೆ TV ಇದೆ, ಆಮೇಲೆ AC ಇದೆ ಅಂತ ಹೇಳಿದೆ. ಬಾತ್ರೂಮ್ ಅಷ್ಟೇ ತುಂಬ ಚೆನ್ನಾಗಿದೆ, ವಿತ್ ಪವರ್ ಬ್ಯಾಕಪ್ ಇದೆ ಪವರ್ ಏನಾದ್ರು ಹೋದರೆ. ಆಮೇಲೆ ಇದು 2 kilometers ಆಗುತ್ತೆ ಅಂತ ಹೇಳಿದೆ. ಸೊ 2 kilometers ಇದೆ. ಮತ್ತು ನಿಯರ್ ಬೈ ಇಲ್ಲೆಲ್ಲ ಫುಡ್ಗೆ ಅಂತ ಎಲ್ಲ ಹೇಳಿ ವೆಜ್ ಜಾಯಿಂಟ್ಸ್ ಎಲ್ಲ ಇದೆಯಂತೆ. ಈಗ ತೀರ್ಥಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಈಗ 7 ಗಂಟೆ ಆಯಿತು. ಇನ್ನೇನು ಲಾಸ್ಟಿಗೆ ನಾವೇ ಇರೋದು. ಬನ್ನಿ ನೋಡೋಣ. ಒಳ್ಳೆ ದಿವ್ಯವಾದ ದರ್ಶನ ಆಯಿತು. ಜಸ್ಟ್ ಒಂದು 50 ನಿಮಿಷ ಆಯಿತು ಸಂಜೆ ಬಂದಿದ್ದಕ್ಕೆ. ಶಿವಂದು ಮತ್ತು ಪಾರ್ವತಿದು 2 ದರ್ಶನ ಆಯಿತು. ಮತ್ತು ದಕ್ಷಿಣಮೂರ್ತಿ ದರ್ಶನ ಸಹ ಆಯಿತು. ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಒಳಗಡೆ ಹೋಗಿದ ತಕ್ಷಣ ಭವ್ಯವಾಗಿರುವಂತಹ ಕಾರಿಡಾರು. ಸೊ ಇದು ತುಂಬಾ ಲಾಂಗೆಸ್ಟ್ ಕಾರಿಡಾರ್ ಅಂತಲೇ ಫೇಮಸ್ಸು ಈ ದೇವಸ್ಥಾನ.
ಅಲ್ಲಿ ಹೋಗಿ ರಾಮನಾಥ ಸ್ವಾಮಿದು ದರ್ಶನ ಮಾಡ್ಕೊಂಡು ಬಂದ್ವಿ. ಈ ಕಡೆ ಪಾರ್ವತಿ ದೇವಿ. ಸೊ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ನಮ್ಮ ಅನುಭವ ದೇವಸ್ಥಾನದ ಒಳಗಡೆ. ನಮಗೆ ತೀರ್ಥ ಸ್ನಾನ ಮತ್ತು ದೇವರ ದರ್ಶನ ಎಲ್ಲ ಸೇರಿ 1.5 ಅವರ್ಸಲ್ಲಿ ಮುಗೀತು. ಸಂಜೆ ಬಂದಿದ್ದಕ್ಕೆ ಬೇಗ ದರ್ಶನ ಆಯಿತು. ಅಲ್ಲಿ ತೀರ್ಥ ಸ್ನಾನನೂ ಅಷ್ಟೇ 1 to 8 ಒಂದು ಕಡೆ ಇರುತ್ತೆ, 9 to 14 ಒಂದು ಕಡೆ ಇರುತ್ತೆ. ಸೊ 14 to 22 ಒಂದು ಕಡೆ ಇತ್ತು. ಅವರೇ ಕರ್ಕೊಂಡು ಹೋಗ್ತಾರೆ, ಎಲ್ಲ ಸೇರಿ 22 ಇದೆ. ಅವರೇ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಯಾವ್ಯಾವುದು ಅಂತ. ಒಂಥರ ಫ್ರೆಶ್ ಫೀಲ್ ಅಂತಾನೆ ಅನಿಸ್ತು, ಮನಸ್ಸಿಗೆ ತುಂಬಾ ಖುಷಿ ಆಯಿತು. ದೇವಸ್ಥಾನದ ಪಕ್ಕದಲ್ಲೇ ಒಂದು ಗುರು ವೆಜ್ ಹೋಟೆಲ್ ಅಂತ ಇದೆ. ಸೊ ಊಟಕ್ಕೆ ಅಂತ ಬಂದಿದ್ದೀವಿ. ನೋಡೋಣ ಏನೇನು ಸಿಗಬಹುದು ಅಂತ ನಮಗೂ ಐಡಿಯಾ ಇಲ್ಲ. ನೋಡ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ತಿಳಿಸ್ತೀವಿ ನಿಮಗೆ. ಈಗ ಜಸ್ಟ್ ಊಟ ಮುಗಿಸ್ಕೊಂಡು ಬಂದಿದ್ದೀವಿ ನಾವು. ಇಲ್ಲಿ ಆನಿಯನ್ ದೋಸೆ ಅಂತ ನಾವೇನು ಹೇಳ್ತೀವಿ ಅದನ್ನು ಆನಿಯನ್ ಉತ್ತಪ್ಪಮ್ ಅಂತ ಹೇಳ್ತಾರೆ. ಸೊ ಆನಿಯನ್ ಮಸಾಲೆ ದೋಸೆ, ರವಾ ದೋಸೆ, ಸೊ ಈ ಥರ ವೆರೈಟೀಸ್ ತೊಗೊಂಡಿದ್ವಿ. ಚೋಲಾ ಭಟೂರ ಈ ಥರ ತೊಗೊಂಡಿದ್ವಿ. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಸೊ ಊಟ ಮಾಡ್ಕೊಂಡು ಈಗ ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಅಗ್ನಿ ತೀರ್ಥದ ಹತ್ರ ಬಂದಿದ್ದೀವಿ. ಇದು ಮೇಯ್ನ್ ಫಸ್ಟ್ ತೀರ್ಥ ಅಂತ ಹೇಳ್ತಾರೆ. ಇಲ್ಲೆಲ್ಲ ಫುಲ್ ಸಮುದ್ರ ಇದೆ. ಇಲ್ಲಿ ಫಸ್ಟು ಸ್ನಾನ ಮಾಡಿ ಇಲ್ಲಿಂದ ನೆಕ್ಸ್ಟು 22 ಏನು ಬಾವಿ ಇದೆ, ಬಾವಿ ತೀರ್ಥ, ಪವಿತ್ರವಾದ ತೀರ್ಥ, ಅಲ್ಲಿಗೆ ಯೂಶ್ವಲಿ ಹೋಗೋದು. ಸೊ ನಾವು ನೆನ್ನೆನೇ ಇದೆಲ್ಲ ಮುಗಿಸಿದ್ರಿಂದ ಈಗ ನೋಡೋಕ್ಕೆ ಅಂತ ಬಂದಿದ್ದೀವಿ. ಬೆಳಗ್ಗೆ ವ್ಯೂ ಹೇಗೆ ಕಾಣಿಸುತ್ತೆ ಅಂತ. ಫುಲ್ ಸಮುದ್ರ ಇದೆ, ತುಂಬ ಜನ ಇದ್ದಾರೆ. ಬನ್ನಿ ಮುಂದಕ್ಕೆ ಹೋಗೋಣ. ಇಲ್ಲೇ ದೇವಸ್ಥಾನ ಎದುರುಗಡೆ ಒಂದು ಹೋಟೆಲಿಗೆ ಬಂದಿದ್ದೀವಿ. ಇಡ್ಲಿ ಮತ್ತು ವಡೆ ತೊಗೊಂಡಿದ್ವಿ. ಇಡ್ಲಿ ಟೇಸ್ಟ್ ತುಂಬ ಚೆನ್ನಾಗಿದೆ, ಸಾಂಬಾರು ಟೇಸ್ಟು ಚೆನ್ನಾಗಿದೆ. ಇಲ್ಲಿ ಇಡ್ಲಿ, ದೋಸೆ, ವಡೆ ಮತ್ತು ಪೊಂಗಲ್ ಸಿಗುತ್ತೆ ಅಂತ ಹೇಳಿದ್ರು. ನಾವು ಆ್ಯಕ್ಚುಲಿ ಪೊಂಗಲ್ ಹುಡ್ಕೊಂಡು ಬಂದ್ವಿ ತಿನ್ಬೇಕಂತ. ನೋಡೋಣ ಅದು ಹೇಗಿದೆ ಅಂತ. ರೀಚ್ ಆಗಿದ್ದೀವಿ. ಮೇನ್ ದೇವಸ್ಥಾನದಿಂದ, ರಾಮನಾಥ ಸ್ವಾಮಿ ದೇವಸ್ಥಾನದಿಂದ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈಗ ಬಂದಿದ್ದೀವಿ. ಇಲ್ಲಿಂದ ವ್ಯೂ ಅಂತ ಸಕ್ಕತ್ತಾಗಿ ಕಾಣಿಸ್ತದೆ, ಒಳ್ಳೆ ಗಾಳಿ ಬೀಸ್ತದೆ. ದೇವಸ್ಥಾನ ಒಳಗಡೆ ಅಲೋ ಇಲ್ಲ ಫೋಟೋಗ್ರಫಿ, ಹೊರಗಡೆ ಎಲ್ಲ ತೆಕ್ಕೋಬೋದು. ಸೊ ಬನ್ನಿ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದೀವಿ. ಸೊ ಸರೌಂಡಿಂಗ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ. ಈ ಥರ ವ್ಯೂ ಕಾಣಿಸುತ್ತೆ. ಒಂದು ರೌಂಡು ಪ್ರದಕ್ಷಿಣೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಸೊ ಇಲ್ಲಿ ಮೇಲ್ಗಡೆಗೆ ಬಂದಿದ್ದೀವಿ ಈಗ. ವ್ಯೂ ಸೂಪರು. ಮೇಲ್ಗಡೆ ಏನೂ ಇಲ್ಲ, ವ್ಯೂ ನೋಡೋಕ್ಕೆ ಬ್ಯೂಟಿಫುಲ್ ಆಗಿದೆ ಜಾಗ. ಈಗ ಜಸ್ಟ್ ನಾವು ದೇವರ ಪಾದದ ದರ್ಶನ ಮಾಡ್ಕೊಂಡು ಬಂದ್ವಿ, ಶ್ರೀರಾಮನ ಪಾದ ದರ್ಶನನ. ಅಲ್ಲಿ ಇರೋಂಥ ಪೂಜಾರಿ ಅರ್ಚಕರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಏನಂತ. ರಾಮ ಮತ್ತು ಲಕ್ಷ್ಮಣ ಎಲ್ಲ ಹೋಗಿ ಯುದ್ಧ ಆದಮೇಲೆ, ರಾವಣನ ವಧೆ ಆದಮೇಲೆ ಇಲ್ಲಿ ಬಂದು ರೆಸ್ಟ್ ಮಾಡಿದ್ದಂಥ ಜಾಗ ಅಂತ ಇದು. ಸೊ ನೋಡೋಕ್ಕೆ ದೇವಸ್ಥಾನ ಪುಟ್ಟಾಗಿ ರಾಮನ ಪಾದ ಮಾತ್ರ ಇದೆ, ಒಳಗಡೆ ಅಲ್ಲೋ ಇಲ್ಲ ಕ್ಯಾಮ್ರಾದಲ್ಲಿ ತೋರಿಸೋದಕ್ಕೆ. ಸೊ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದರೆ ಮೇಲ್ಗಡೆ ಈ ಥರ ಕೂತ್ಕೊಳ್ಳೋದಕ್ಕೆಲ್ಲ ಜಾಗ ಇದೆ. ಕೂತ್ಕೊಬೋದು, ಕಣ್ಣು ಗಾಳಿ ಬೀಸುತ್ತೆ. ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಒಂದು 1/2 hour ಆರಾಮ್ಸೆ ಎಲ್ಲ ನೋಡ್ಕೊಂಡು ಹೋಗ್ಬೋದು. ದೇವ್ರ ದರ್ಶನ ಎಲ್ಲ ಆಯಿತು. ನಿಮ್ಗೆ ಇನ್ನೂ ಕೂಡ ಅಂಗಡಿಗಳೆಲ್ಲ ಕಾಣಿಸುತ್ತೆ. ನೀವೇನಾದ್ರು ಶಾಪಿಂಗ್ ಮಾಡ್ತೀನಿ ಅಂದರೆ ಜಾಸ್ತಿ ನಮಗೆ ಕಾಣಿಸಿದ್ದು ಈ ಕಪ್ಪೆ ಚಿಪ್ಪಲ್ಲಿ ಮಾಡಿರುವಂಥ ಐಟಮ್ಸ್ ತುಂಬ ಕಾಣಿಸ್ತು. ಮತ್ತು ಫ್ರಿಜ್ ಮ್ಯಾಗ್ನೆಟ್ ಇದೆ, ಪರ್ಸ್ ಇದೆ, ಸೊ ಸರ ಎಲ್ಲ ಇದೆ 5 ಕಪ್ಪೆ ಚಿಪ್ಪಿಂದು. ಸೊ ಈಗ ಬನ್ನಿ ನೆಕ್ಸ್ಟ್ ದರ್ಶನ ಯಾವುದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಗೆ ಆಟೋದಲ್ಲಿ ಅಂತ ನೋಡೋಣ.
ಸೊ ನೀವೇನಾದ್ರು ಧನುಷ್ಕೋಡಿಗೆ ಹೋಗ್ತೀನಿ ಅಂತಂದರೆ ಅದು ಸಪ್ರೇಟ್, ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ ರಾಮೇಶ್ವರಮಿಂದ ಧನುಷ್ಕೋಡಿಗೆ. ಸೊ ಒಂದು 2000 ರುಪೀಸ್ ಚಾರ್ಜ್ ಮಾಡ್ತಾರೆ ನಿಮಗೆ. ಇಲ್ಲಿ ಆ್ಯಕ್ಚುಲಿ 2 ವೀಲರ್ಸ್ ಕೂಡ ಹೈರ್ ಮಾಡ್ಕೋಬೋದು. ಒಂದು 700 ಏನೋ ಪರ್ ಡೇ ಚಾರ್ಜ್ ಮಾಡ್ತಾರೆ ಅಂತ ಸುಮ್ಮನೆ ವಿಚಾರಿಸಿದ್ವಿ ನಾವು. ಸೊ ನಮಗೆ ಬೆಸ್ಟ್ ಅನಿಸಿದ್ದು, ನಮ್ಗೆ 9 ಜನಕ್ಕೆ ಆಟೋನೇ ಬೆಸ್ಟ್ ಅಂತ ಅನ್ನಿಸ್ತು. ಮತ್ತು 700 ರುಪೀಸ್ ನೀವು ಬೈಕಿಗೆ ಕೊಡೋದಲ್ಲದೆ ಮತ್ತು ಫ್ಯೂಯಲ್ ಚಾರ್ಜಸ್ ಅಂತ ಎಲ್ಲ ಕೊಡಬೇಕಾಗತ್ತೆ. ಸೊ ನಮ್ಗೆ ಇದೇ ವರ್ತ್ ಅನ್ನಿಸ್ತು ಆಟೋದಲ್ಲಿ ಇಷ್ಟು ಜನನೂ ಹೋಗೋದು. ಸೊ ಅದಕ್ಕೆ ನಾವು ಧನುಷ್ಕೋಡಿಗೆ ಆ್ಯಕ್ಚುಲಿ ಆಟೋದಲ್ಲಿ ಹೋಗಿ ಬಂದಿದ್ವಿ. ಆ ವಿಡಿಯೋನ ನಿಮಗೆ ಸಪ್ರೇಟಾಗಿ ನೀವು ನೋಡ್ತೀರಾ ಆ ವಿಡಿಯೋನ. ಇನ್ನು ಇಲ್ಲಿ ನೀವು ರಾಮೇಶ್ವರಮಲ್ಲಿ ಲೋಕಲಲ್ಲಿ ನೋಡ್ತೀರಿ ಪ್ಲೇಸಸ್ ಅಂತಂದರೆ 900 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ಬೇರೆಯವ್ರು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ, ಒಂದು 2-3 ಜನ ವಿಚಾರಿಸಿ ನೀವು ಹೈರ್ ಮಾಡಿ. ರಾಮ ಮಂದಿರ ಎಷ್ಟು ಕಿಲೋಮೀಟರ್? ಹಾಂ, ಈಗ ರಾಮ ಮಂದಿರಕ್ಕೆ ಹೋಗ್ತೀವಿ, ಇಲ್ಲೇ ಪಕ್ಕ ಇದೆಯಂತೆ. ಸೊ ಬನ್ನಿ ನೋಡೋಣ. ನೆಕ್ಸ್ಟ್ ಪ್ಲೇಸಿಗೆ ಬಂದಿರೋದು ರಾಮನ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲೇ ರಾಮನ ಕುಂಡ ಇದೆ. ಸೊ ಇಲ್ಲಿ ನೋಡಿಕೊಂಡು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ನೀರಿನ ಕುಂಡದಲ್ಲಿರುವಂಥದ್ದು. ನೆಕ್ಸ್ಟ್ ಈಗ ದೇವರ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ. ಇಲ್ಲಿ ರಾಮತೀರ್ಥಕ್ಕೆ ಬಂದಿದ್ದೀವಿ ನಾವೀಗ. ರಾಮತೀರ್ಥ, ರಾಮಕುಂಡ. ಸೊ ಇಲ್ಲಿ ಬಂದಿದ್ದೀವಿ. ಇಲ್ಲಿ ದೇವಸ್ಥಾನ ಇದೆ ಮತ್ತು ಅದ್ರ ಪಕ್ಕದಲ್ಲೇ ರಾಮಕುಂಡ ಇದೆ. ಸೊ ಇಲ್ಲಿ ಬಂದು ಒಂಚೂರು ನೀರನ್ನ ತಲೆ ಮೇಲೆ ಹಾಕ್ಕೊಂಡು ಹೋಗೋಣಂತೆ. ಇಲ್ಲಿ ಎಷ್ಟೊಂದು ನಾಗರ ಕಲ್ಲುಗಳಿದೆ. ಸೊ ಮೇ ಬಿ ನಾಗರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ರಾಮಕುಂಡ ಪಕ್ಕನೇ ಒಂದು ಗಿರಿ ಗೋವರ್ಧನ ದೇವಸ್ಥಾನ ಇದೆ. ಸೊ ಅದೊಂದು ಮಾಡೆಲ್ ಮಾಡಿದ್ದಾರೆ, ಅದನ್ನು ನೋಡಿಕೊಂಡು ಮುಂದ್ಗಡೆ ಹೋಗ್ಬೋದು. ಇಲ್ಲೊಂದು ಕೃಷ್ಣನ ದೇವಸ್ಥಾನ ಇದೆ. ಸೊ ಬನ್ನಿ ನೋಡೋಣ. ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ. ಈ ಸ್ಥಳದ ವೈಶಿಷ್ಟ್ಯತೆ ಏನು ಅಂದರೆ, ಇಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ. ಅದ್ರ ಜೊತೆಗೆ ಮೇನ್ ಅಂದರೆ ಫ್ಲೋಟಿಂಗ್ ಕಲ್ಲು, ಅಂದರೆ ನಮಗೇನು ರಾಮ ಸೇತುನ ಕಟ್ಟೋದಕ್ಕೆ ಯೂಸ್ ಮಾಡಿದಂತಹ ಕಲ್ಲು ಇಲ್ಲಿ ಒಂದು ನಮಗೆ ನೋಡೋಕ್ಕೆ ಸಿಗುತ್ತೆ. ಒಂದು 3-4 ಹಂಗೆ ಡಿಸ್ಪ್ಲೇ ಮಾಡಿದ್ದಾರೆ. ಒಂದನ್ನ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ ಅವರು. ಇದು ವೈಶಿಷ್ಟ್ಯ ಏನು ಅಂದರೆ, ನಳ ಮತ್ತು ನೀಲ ಅನ್ನೋ ಇಬ್ಬರಿಗೆ ಒಂದು ವರ ಇರುತ್ತೆ. ಅವ್ರು ಯಾವ ಕಲ್ಲನ್ನ ಮುಟ್ಟುತ್ತಾರೋ ಅದು ಮುಳುಗಲ್ಲ, ತೇಲುತ್ತೆ ಅಂತ ಒಂದು ವರ ಇರುತ್ತೆ. ಸೊ ಅದ್ರ ಅಡ್ವಾಂಟೇಜ್ ತಗೊಂಡು, ಉಪಯೋಗನ ತಗೊಂಡು ಒಂದು ರಾಮ ಸೇತುನ ಮಾಡ್ತಾರೆ. ಆ ಕಲ್ಲನ್ನ ತೋರಿಸ್ತಾರೆ. ಸೊ ಅದು ನೋಡ್ಕೊಂಡು ಬರ್ಬೋದು. ನಿಜ ಒಂಥರ ಅಚ್ಚರಿ ಅಂತಾನೆ ಅನ್ಸುತ್ತೆ ಅದನ್ನ ನೋಡಿದಾಗ. ನೋಡೋಣ, ಇಲ್ಲೇ ಎದುರುಗಡೆನೆ ಇನ್ನೊಂದು ದೇವಸ್ಥಾನ ಇದೆ, ತೋರಿಸ್ತೀನಿ. ಈಗ ಇಲ್ಲಿ ಒಂದು ನಟರಾಜನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ಪಂಚಮುಖಿ ಆಂಜನೇಯನ ದೇವಸ್ಥಾನ ಆಪೋಸಿಟೇ ಇದೆ. ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೊಂದು ಪ್ರದಕ್ಷಿಣೆ ಹಾಕೊಂಡು ಸ್ಮಾಲ್ ಟೆಂಪಲು. ಮೂರ್ತಿ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನೋಡಿ, ಈಗ ಒಂದು ಸಣ್ಣದು ಫುಲ್ ಗೋಲ್ಡನ್ ಕಲರಲ್ಲಿದೆ. ನೈಸ್ ಟೆಂಪಲ್, ವಿಸಿಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಬಂದರೆ ಅಪೋಸಿಟಲ್ಲೇ ಲಕ್ಷ್ಮಣ ತೀರ್ಥ ಸಿಗುತ್ತೆ. ಇದೇ ಲಕ್ಷ್ಮಣ ಕುಂಡ. ಆ ಒಳಗಡೆ ಒಂದು ಶಿವನ ದೇವಸ್ಥಾನ ಇದೆ. ಇಲ್ಲಿ ಒಳಗಡೆ ಎಲ್ಲ ಆಭರಣ ಅಂತೂ ತುಂಬಾ ಚೆನ್ನಾಗಿದೆ. ಒಳ್ಳೆ ಕಲರಲ್ಲಿ ಒಳ್ಳೆ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಒಂಥರ ತುಂಬಾ ಮನಸ್ಸಿಗೆ ಖುಷಿ
ಖುಷಿ ಕೊಡುತ್ತೆ. ತಂಪಾಗಿದೆ ಜಾಗ, ಆರಾಮಾಗಿ ಒಂದು 10-15 ನಿಮಿಷ ಕೂತ್ಕೊಂಡು ದೇವ್ರ ಧ್ಯಾನ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡೋಣ ನಮ್ಮ ನೆಕ್ಸ್ಟ್ ಲೊಕೇಶನ್ ಎಲ್ಲಿದೆ ಅಂತ. ನಮ್ಮದು ನೆಕ್ಸ್ಟ್ ಲೊಕೇಶನ್ನು APJ ಅಬ್ದುಲ್ ಕಲಾಂ ಮೆಮೋರಿಯಲ್ ಹಾಲಿಗೆ ಬಂದಿದ್ದೀವಿ. ಹಿಂದ್ಗಡೆನೇ ಕಾಣಿಸ್ತಾ ಇದೆ ಹಾಲು. ಇಲ್ಲಿ ನಮಗೆ ಯಾವುದೇ ರೀತಿ ಫೋನ್ ಆಗಲಿ ಅಥವಾ ಕ್ಯಾಮ್ರಾಸ್ ಆಗಲಿ ಅಲೋ ಮಾಡಲ್ಲ, ಫುಲ್ಲಿ ಚೆಕ್ ಮಾಡೇ ಕಳಿಸ್ತಾರೆ. ಸೊ ನಮಗೆ ಇಲ್ಲಿ ಲಾಕರ್ ಸಿಕ್ತು. ಆ ಮೆಮೋರಿಯಲ್ ಹಾಲ್ ಎದುರುಗಡೆ ಒಂದು ಅಂಗಡಿ ಇದೆ, ಅಲ್ಲಿ ಲಾಕರ್ ಫೆಸಿಲಿಟಿ ಇರುತ್ತೆ. 30 ರೂಪೀಸ್ ಪೇ ಮಾಡಿದ್ರೆ ಆಯಿತು. ಸೊ ನಾವಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗಿ ಬರ್ಬೋದು. ಸೊ ಹಿಂದೆ ನೋಡ್ಕೊಂಬಿಡಿ, ಇಷ್ಟೇ ತೋರ್ಸೋಕ್ಕಾಗೋದು ವೀಡಿಯೋದಲ್ಲಿ. ನಾವು ಒಳಗಡೆ ಎಲ್ಲ ಅವ್ರದ್ದು ಏನೇನು ಯೂಸ್ ಮಾಡಿದ್ದಾರೆ ಅದು ಐಟಮ್ಸ್ ಅಂದರೆ ಥಿಂಗ್ಸ್ಗಳನ್ನ ಇಟ್ಟಿದ್ದಾರೆ, ಮತ್ತು ಅವ್ರಿಗೆ ಬಂದಿರೋ ಅವಾರ್ಡ್ಸ್ಗಳನ್ನ ಇಟ್ಟಿದ್ದಾರೆ, ಮತ್ತು ಅವ್ರದ್ದು ಸಮಾಧಿ ಕೂಡ ಇದ್ರೊಳಗಡೆನೇ ಇದೆ. ಸೊ ಕೂಲಾಗಿ ಅವ್ರದ್ದೊಂಥರ ಒಂದು ಮೆಮೊರಿ ರಿಕಾಲ್ ಮಾಡ್ದಂಗೆ ಆಯಿತು. ಚೆನ್ನಾಗಿದೆ. ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ. ಆರಾಮಾಗಿ ಮಕ್ಕಳಿಗೆ ತೋರಿಸಿ ಅವ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಅವ್ರಿಗೆ ತಿಳಿಸ್ಬೋದು ಮಕ್ಕಳಿಗೆ. ಈಗ ಕಾಣಿಸ್ತಾ ಇರೋದು ಪಂಬಂ ಬ್ರಿಡ್ಜು. ನಾವು ಟ್ರೈನಲ್ಲಿ ಬರ್ಬೇಕಾದ್ರೆ ಆ ಸೈಡಿಂದ ಈ ವ್ಯೂನ ನೋಡಿದ್ವಿ, ಅಂದರೆ ಬಸ್ಸೆಲ್ಲ ಓಡಾಡೋ ಟ್ರ್ಯಾಕ್ನ. ಈಗ ಬಸ್ಸಲ್ಲಿ ಕುತ್ಕೊಂಡು ನಾವು ಈ ಥರ ಟ್ರೈನ್ ಟ್ರ್ಯಾಕ್ನ ನೋಡ್ತಾ ಇದ್ದೀವಿ. ಬ್ಯೂಟಿಫುಲ್, ಇನ್ನು ಹೈಟಿಂದ ನೋಡ್ತಾ ಇದ್ದೀವಿ. ಚೆನ್ನಾಗಿದೆ, ನೋಡಿ ನೀವು ಕೂಡ ಎಂಜಾಯ್ ಮಾಡಿ ವ್ಯೂನ. ಸೊ ಇದು 2025 ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ರು ಹೊಸದಾಗಿ. ಫಸ್ಟ್ ಆ ಕಡೆ ಫಸ್ಟ್ ಸಿಗೋದು ನಮಗೆ ಹೊಸ ಬ್ರಿಡ್ಜು, ಸೆಕೆಂಡ್ ಮಧ್ಯದಲ್ಲಿರೋದು ಹಳೆ ಬ್ರಿಡ್ಜು, ಈ ಸೈಡಲ್ಲಿ ರೋಡ್ ಸಿಗುತ್ತೆ ನಮಗೆ ಬ್ರಿಡ್ಜು. ಸೊ ಇಲ್ಲಿಂದ ವ್ಯೂ ನೋಡ್ಬೋದು. ಈಗ ಹಳೆ ಬ್ರಿಡ್ಜ್ ಏನು ವರ್ಕ್ ಆಗ್ತಾ ಇಲ್ಲ, ಹೊಸ ಬ್ರಿಡ್ಜ್ ಮೇಲೆ ಟ್ರೈನ್ ಹೋಗ್ತಾ ಇರೋದು. ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ, ಇದರಲ್ಲಿ ಏನು ವಿಶೇಷತೆ ಅಂತಂದರೆ, ಬೋಟ್ ಎಲ್ಲ ಹೋಗ್ಬೇಕಾದ್ರೆ ಇಲ್ಲಿರುವಂತಹ ಬ್ರಿಡ್ಜು ಓಪನ್ ಆಗುತ್ತೆ, ಅವಾಗ ಬೋಟ್ ಎಲ್ಲ ಮುಂದೆ ಪಾಸ್ ಆಗ್ಬೋದು. ಸೊ ಆ ಥರ ಟೆಕ್ನಾಲಜಿನ ಯೂಸ್ ಮಾಡಿರೋಂಥ ಬ್ರಿಡ್ಜ್ ಇದು. ನಮ್ಮ ರಾಮೇಶ್ವರಂ ಜರ್ನಿ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ತುಂಬ ಚೆನ್ನಾಗಿ ದೇವರ ದರ್ಶನ ಎಲ್ಲ ಆಯಿತು, ಚೆನ್ನಾಗೆಲ್ಲ ಪ್ಲೇಸಸ್ನ ಕವರ್ ಮಾಡಿದ್ದೀವಿ. ಸೊ ನಿಮಗೂ ಕೂಡ ಅದನ್ನು ತೋರಿಸಿದ್ದೀವಿ, ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀವಿ. ಆ್ಯಂಡ್ ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಆದಷ್ಟು ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ನಾವು ಇವಾಗ ಬೆಂಗಳೂರಿಗೆ ಹೊರಟಿರೋದು ಅನಯ ಟ್ರಾವೆಲ್ಸ್ ಅನ್ನೋದನ್ನ ಬುಕ್ ಮಾಡ್ಕೊಂಡಿದ್ವಿ. 1 ಮಂತ್ ಬ್ಯಾಕೆ ಬುಕ್ ಮಾಡಿದ್ವಿ. 1800 ಪ್ಲಸ್ ಟ್ಯಾಕ್ಸ್, ಅರೌಂಡ್ ಅಷ್ಟು ಅಮೌಂಟ್ ಆಯಿತು. ಇದು ಕೂಡ ಸ್ಲೀಪರು, ನಾನ್ AC. ಇದು ರಾಮೇಶ್ವರಮಿಂದನೇ ನಾವು ತೊಗೊಂಡಿದ್ದೀವಿ ಬ್ಯಾಂಗ್ಳೂರಿಗೆ. ಒಂದು 5:55, 6 o'clock ನಮ್ಮದು ಬಸ್ ಇಲ್ಲಿಂದ ಹೊರಡ್ತಾ ಇರೋದು. ಸೊ ಬಂದು ನಮ್ಮದು ಸೀಟ್ನ ತೊಗೊಂಡಿದ್ದೀವಿ. ನಮ್ಮದು 2 ಸೀಟು ಸಿಂಗಲ್ ಸೀಟ್ ಇರುತ್ತೆ, ಕೆಳಗಡೆ ಕೂತ್ಕೊಳ್ಳೋ ಥರ ಇದೆ, ಸ್ಲೀಪರ್ ಇರಲ್ಲ ಕೆಳಗಡೆ. ಸೊ ಚೆನ್ನಾಗಿದೆ ಅನಿಸ್ತದೆ ಕುತ್ಕೊಳ್ಳೋದಕ್ಕೆ. ನಾವು ಬರ್ತಾ KSRTC ಆ್ಯಪಲ್ಲಿ ಬುಕ್ ಮಾಡಿಕೊಂಡು ಬಂದಿದ್ದು, ಮಧುರೈಗೆ ನಾವು ತೊಗೊಂಡಿದ್ದು. ಸೊ ಈಗ ಹೋಗ್ತಾ ಇರೋದು ರಾಮೇಶ್ವರಮಿಂದನೇ. ನಾವು ರೆಡ್ ಬಸ್ ಆ್ಯಪಲ್ಲೇ ಬುಕ್ ಮಾಡ್ಕೊಂಡಿದ್ದು. ಬಟ್ ನಮಗೆ KSRTC ಇಂದಲಿ ರಾಮೇಶ್ವರಮಿಂದ ಯಾವುದೇ ಬಸ್ಸು ಹೊರಡ್ತಾ ಇರಲ್ಲ. ಸೊ ಮಧುರೈಗೆ ಹೋಗಿ ಮಧುರೈಯಿಂದನೇ ಹೋಗಬೇಕಾಗಿತ್ತು. ಸೊ ಇದನ್ನು ತೊಗೊಂಡ್ವಿ. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಕಂಪ್ಯಾರಿಟಿವ್ಲಿ. ನಾವೇನು ಬೆಂಗಳೂರಿಂದ ಮಧುರೈಗೆ ಬಂದ್ವಿ, ಆವಾಗ ನಾವು ಅರೌಂಡ್ 800 ಏನೋ ಪೇ ಮಾಡಿದ್ದು. ಇದು 1800, 900 ಏನೋ ಆಯಿತು. ಸೊ 1 to ಡಬಲ್ ಆಲ್ಮೋಸ್ಟ್ ಆಯಿತು. ಸೊ ನೀವು ನೋಡ್ಕೊಂಡು ಬುಕ್ ಮಾಡಿ, ಮುಂಚೆನೇ ಬುಕ್ ಮಾಡಿದ್ರೆ ಆ್ಯಕ್ಚುಲಿ ಟ್ರೈನ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ರಾಮೇಶ್ವರಂ ಸೀರೀಸ್ನ ಇಷ್ಟ ಆಯಿತು ಅಂದ್ಕೊತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್.